ಅತ್ತ ದರ್ಶನ್ ಬಳ್ಳಾರಿ ಜೈಲಲ್ಲಿ ಫಿಕ್ಸ್ ಆಗ್ತಿದ್ದಂತೆ ಇತ್ತ ರಚಿತಾರಾಮ್ ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ಈ ಬಾರಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ಳಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಇದನ್ನ ನೋಡಿದ ಫ್ಯಾನ್ಸ್ ಇದು ದರ್ಶನ್ಗಾಗಿ ಮಾಡಿದ ತ್ಯಾಗನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್, ಅಭಿಮಾನಿಗಳ ಪಾಲಿನ ಬುಲ್ಬುಲ್ ಬ್ಯೂಟಿ. ಅರಸಿಯಿಂದ ಶುರುವಾದ ಗುಳಿಕೆನ್ನೆಯ ಚೆಲುವೆಯ ಬಣ್ಣದ ಜರ್ನಿ ಮ್ಯಾಟ್ನಿವರೆಗೂ ಬಂದು ನಿಂತಿದೆ. 26 ಸಿನಿಮಾಗಳಾದರೂ ರಚಿತಾ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಟಾಪ್ ನಟರ ಜೊತೆಗೆ ಬಣ್ಣ ಹಚ್ಚಿದ ಕೋಲ್ಮಿಂಚಿನ ಕುವರಿಗೆ ನಾಡಿದ್ದು ಜನ್ಮದಿನದ ಸಂಭ್ರಮ. ಆಗಸ್ಟ್ 3 ಡಿಂಪಲ್ ಕ್ವೀನ್ ರಚಿತಾರಾಮ್ ಹುಟ್ಟಿದ ದಿನ. ಜನ್ಮದಿನದ ಸಂಭ್ರಮದಲ್ಲಿ ಈ ಬಾರಿ ರಚಿತಾರಾಮ್ ಬರ್ತ್ಡೇಯನ್ನ ಆಚರಿಸಿಕೊಳ್ತಿಲ್ಲ. ಸಿನಿಮಾದ ಶೂಟಿಂಗ್ ಇರೋ ಕಾರಣ ನನ್ನ ಬರ್ತ್ಡೇ ಆಚರಿಸಿಕೊಳ್ಳಲ್ಲ ಅಂತ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ರಚಿತಾ ಏನೋ ಬರ್ತ್ಡೇ ಮಾಡ್ಕೊಳ್ತಿಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಇದರ ಬೆನ್ನಲ್ಲೇ ನೂರಾರು ಕಮೆಂಟ್ಗಳು ಓಡಾಡೋದಕ್ಕೆ ಶುರುವಾಗಿವೆ. ಗೊತ್ಬಿಡಿ ಮೇಡಮ್, ದರ್ಶನ್ಗಾಗಿ ನಿಮ್ಮ ಬರ್ತ್ಡೇಯನ್ನೇ ತ್ಯಾಗ ಮಾಡಿದ್ರಾ ಅಂತ ಚರ್ಚೆ ಶುರು ಮಾಡಿದ್ದಾರೆ. ದರ್ಶನ್ಗಾಗಿ ಬುಲ್ಬುಲ್ ಬೆಡಗಿ ಬರ್ತ್ಡೇಗೆ ಬ್ರೇಕ್. ಹುಟ್ಟು ಹಬ್ಬ ಆಚರಿಸಿಕೊಳ್ಳಲ್ವಂತೆ ಭಾನುವಾರ ಸಿಗ್ತಾರಂತೆ. ರಚಿತಾರಾಮ್ ಇವತ್ತು ಸ್ಟಾರ್ ನಟಿಯಾಗಿ ಮೆರೆದಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ತೂಗುದೀಪ ಬ್ಯಾನರ್. ಅರಸಿ ಅನ್ನೋ ಧಾರಾವಾಹಿಯಲ್ಲಿದ್ದ ರಚಿತಾರನ್ನ ಹೀರೋಯಿನ್ ಮಾಡಿದ್ದೇ ದರ್ಶನ್. ದರ್ಶನ್ರ ಬುಲ್ಬುಲ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಿದ್ದಂತೆ ಇವರ ಬದುಕಿನ ದಿಕ್ಕು ದೆಸೆಯೇ ಬದಲಾಗಿ ಹೋಯಿತು. ದಿನ ಬೆಳಗಾಗೋದ್ರೊಳಗೆ ಸ್ಟಾರ್ ನಾಯಕಿಯ ಪಟ್ಟ ಅಲಂಕರಿಸಿದ್ರು. ಹೀಗಾಗಿ ಬುಲ್ಬುಲ್ ಆದ್ಮೇಲೆ ಅಂಬರೀಷ ಹಾಗೂ ಕ್ರಾಂತಿ ಸಿನಿಮಾದಲ್ಲೂ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ದರ್ಶನ್ಗೆ ಮಹತ್ವದ ಸ್ಥಾನ ಕೊಟ್ಟಿರೋ ರಚಿತಾರಾಮ್ ತಮ್ಮ ಜನ್ಮದಿನದ ಸಂಭ್ರಮವನ್ನೇ ತ್ಯಾಗ ಮಾಡ್ತಿದ್ದಾರೆ. ದರ್ಶನ್ ಜೈಲಲ್ಲಿದ್ದ ಕಾರಣ ಈ ಬಾರಿ ಬರ್ತ್ಡೇ ಮಾಡ್ಕೊಳ್ತಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದ್ರೆ ರಚಿತಾರಾಮ್ ಕೊಟ್ಟಿರೋ ಕಾರಣವೇ ಬೇರೆ. ಸಿನಿಮಾ ಶೂಟಿಂಗ್ ಇರೋದ್ರಿಂದಾಗಿ ನನ್ನ ಹುಟ್ಟು ಹಬ್ಬದ ದಿನ ಅಭಿಮಾನಿಗಳಿಗೆ ಸಿಗೋದಿಕ್ಕೆ ಆಗ್ತಿಲ್ಲ. ಎಲ್ರಿಗೂ ನನ್ನ ಕ್ಷಮೆ ಇರ್ಲಿ. ಎಂದಿನಂತೆ ಪ್ರತಿ ಭಾನುವಾರ ಸಿಗ್ತೇನೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಜೈಲಿಗೆ ಹೋಗಿದ್ರು, ದರ್ಶನ್ಗೆ ಧೈರ್ಯ ತುಂಬಿ ಬಂದಿದ್ರು. ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟಿ ರಚಿತಾರಾಮ್ ಕೂಡ ದರ್ಶನ್ರನ್ನ ಭೇಟಿ ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ರಕ್ತ ಮೆತ್ತಿಕೊಂಡಿರೋ ಕಾಟೇರನಿಗೆ ಧೈರ್ಯ ತುಂಬಿ ಬಂದಿದ್ರು. ಜೈಲಿನಿಂದ ಹೊರಬರ್ತಿದ್ದಂತೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರು. ಇದರ ಬೆನ್ನಲ್ಲೇ ಈಗ ತಮ್ಮ ಜನ್ಮದಿನದ ಸಂಭ್ರಮವನ್ನೇ ತ್ಯಾಗ ಮಾಡಿದ್ದಾರೆ. ರಚಿತಾ ಏನೋ ಸಿನಿಮಾ ಕಾರಣ ಕೊಟ್ಟಿದ್ದಾರೆ, ಆದರೆ ನೆಟ್ಟಿಗರು ಮಾತ್ರ ಇದು ದರ್ಶನ್ಗಾಗಿ ಮಾಡಿರೋ ತ್ಯಾಗ ಅಂತಿದ್ದಾರೆ. ಒಟ್ನಲ್ಲಿ ಅವಕಾಶ ಕೊಟ್ಟ ತೂಗುದೀಪ ಕುಟುಂಬದ ಋಣ ತೀರಿಸೋದಕ್ಕಾಗಿ ಈ ನಿರ್ಧಾರ ಕೈಗೊಂಡ್ರ ಅಥವಾ ನಿಜವಾಗ್ಲೂ ಶೂಟಿಂಗ್ ಇದೆಯೋ ಗೊತ್ತಿಲ್ಲ. ರಚಿತಾ ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ ಅನ್ನೋದು ಮಾತ್ರ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.